ಮುನಿಯಾಲ್ ಉದಯ್ ಶೆಟ್ಟಿಯವರು ಕೃಷ್ಣ ನಾಯ್ಕರವರಿಗೆ ನೀನು ಬಿಲ್ಲವ, ನಿನಗೆ ಕೆಲಸ ಕೊಟ್ಟವನು ಬಿಲ್ಲವ, ಆದ್ದರಿಂದ ಹೀಗಾಗಿದೆ ಅಂತ ಏನೋ ಒಂದು ಮಾತು ಹೇಳಿದ್ದಾರೆ ಅಂತ. ಪರಶುರಾಮ ಬಿಲ್ಲವ ಅಲ್ಲ, ನಾನು ನಿಜವಾಗ್ಲೂ ಹೇಳ್ತೇನೆ, ಪರಶುರಾಮ ಬಿಲ್ಲವ ಅಲ್ಲ. ಪರಶುರಾಮನನ್ನು ಮಾಡಿದ್ರೂ ಇವಾಗ ಏಕಾಏಕಿ ಮುನಿಯಾಲ್ ಉದಯ್ ಶೆಟ್ಟರು ಜಾತಿ ತೆಗೆದು ಈ ಮಾತನ್ನು ಹೇಳಬಾರ್ದು. ಯಾಕಂದರೆ ಪರಶುರಾಮನ ತುಳುನಾಡಿನಲ್ಲಿರುವಂತಹ ನಾವುಗಳು ಎಲ್ಲರೂ ಒಂದು ತಾಯಿಯ ಮಕ್ಕಳ ಹಾಗೆ ಜೊತೆಯಲ್ಲಿ ಸೇರಿಕೊಂಡು ಕೆಲಸ ಮಾಡುವವರು, ಜೊತೆಯಲ್ಲಿ ಊಟ ಮಾಡುವವರು. ಆ ಹೊತ್ತಲ್ಲಿ ಕೃಷ್ಣ ನಾಯಕನಿಗೆ ಈ ಮಾತನ್ನು ಅವರು ಹೇಳಿದ್ದು ಅವರಿಗೆ ಶೋಭೆ ತರೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು ಮಾತು ಹೇಳಬೇಕಾದ್ರೆ, ಈ ಒಂದು ಬೈಲೂರಿನ ಪರಶುರಾಮ ಪಾಪ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಒಂದು ದೇವರು ಎಂತಹ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾನೆ ಅಂತ ಹೇಳಿದರೆ ಈ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಬೇಜಾರಾಗ್ತದೆ. ಮೊನ್ನೆ ಹೇಳಿದರು ಅವನ ಕಾಲು ಸರಿಯಿಲ್ಲ, ಅವನ ಕೈ ಸರಿಯಿಲ್ಲ ಅಂತ. ಆದರೆ ಏಕಾಏಕಿ ಆ ಒಂದು ಕೃಷ್ಣ ನಾಯಕನನ್ನು ತಂದು ಪೊಲೀಸ್ ಸ್ಟೇಷನಲ್ಲಿ ಇಟ್ಟು ಅವನು ಪಾಪ ದುಡಿಯುವವ, ಅವನು ಕೆಲಸ ಮಾಡುವವ, ಅವನಿಗೆ ಇಂಥ ಶಿಕ್ಷೆಯನ್ನು ಕೊಡುವುದು ಶೋಭೆ ತರುವುದಿಲ್ಲ. ಹಾಗೇ ನಾನು ಮುನಿಯಾಲ್ ಉದಯ್ ಶೆಟ್ಟರಿಗೆ ಇನ್ನೊಂದು ಮಾತು ಹೇಳ್ತೇನೆ. ನೀವು ಮೊನ್ನೆ ಸ್ವಲ್ಪ ಓಟಲ್ಲಿ ಸೋತಿದ್ದೀರಿ, ಹೌದು, ಆದರೆ ಗೆದ್ದವರ ಮೇಲೆ ಇಂಥದ್ದೆಲ್ಲ ಗೂಬೆ ಕೂರಿಸುವುದು, ಅದರ ಮಧ್ಯದಲ್ಲಿ ಜಾತಿಯನ್ನು ತರುವುದು ಖಂಡಿತವಾಗಿಯೂ ಮಾಡಬೇಡಿ. ರಾಜಕೀಯ ಎಲ್ರಿಗೂ ಮಾಡಲಿಕ್ಕೆ ಬರುತ್ತೆ. ರಾಜಕೀಯ ಮಾಡುವಾಗಲೂ ನೋಡಿಕೊಂಡು ಎಲ್ಲರನ್ನು ಒಟ್ಟು ಸೇರಿಕೊಂಡು ರಾಜಕೀಯ ಮಾಡಬೇಕು. ಅದರ ಬಗ್ಗೆ ಸುಮ್ಮನೆ ಇಲ್ಲ ಅಲ್ಲಸಲ್ಲದ ಆರೋಪಗಳನ್ನು ಹಾಕ್ಕೊಂಡು ರಾಜಕೀಯ ಮಾಡಿದರೆ ಇದು ಜಾಸ್ತಿ ಹೊತ್ತು ಇರುವುದಿಲ್ಲ. ಸ್ವಲ್ಪ ದಿನ ಮಾತ್ರ ರಾಜಕೀಯದಲ್ಲೂ ಮೇಲೆ ಇರ್ಬೋದು ನೀವು. ಇವಾಗ ನಿಮಗೆ ಸರ್ಕಾರ ಉಂಟು, ನಿಮ್ಮ ಸರ್ಕಾರ ಇರುವಾಗ ನೀವು ಮೇಲ್ಗಡೆ ಇರ್ಬೋದು. ಆದರೆ ಒಂದಲ್ಲ ಒಂದು ದಿನ ಏನು ಸತ್ಯ ಅಂತ ಖಂಡಿತವಾಗಿಯೂ ಜನರಿಗೆ ತಿಳಿಯುತ್ತದೆ. ಆದ್ದರಿಂದ ಸುಮ್ಮನೆ ಬಿಲ್ಲವರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಜಾತಿಯನ್ನು ತೆಗಿಬೇಡಿ. ನಾವೆಲ್ಲರೂ ಈ ಒಂದು ತುಳುನಾಡಿನಲ್ಲಿ ಬಿಲ್ಲವ, ಬಂಟ, ಆ ಜಾತಿ ಈ ಜಾತಿಯವರೆಲ್ಲ ಒಟ್ಟು ಸೇರಿಕೊಂಡು ಬಹಳ ಅನನ್ಯತೆಯಿಂದ ಇರುವವರು. ಅದರ ಮಧ್ಯದಲ್ಲಿ ನೀವು ಜಾತಿಯನ್ನು ತಂದು ಯಾಕೆ ನಮ್ಮಲ್ಲೇ ಭಿನ್ನಮತವನ್ನು ತರ್ತೀರಿ ಅಂತ ನನಗೆ ಗೊತ್ತಾಗೋದಿಲ್ಲ. ದಯವಿಟ್ಟು ಈ ಕೆಲಸವನ್ನು ಇನ್ನೂ ಮಾಡಬೇಡಿ ನೀವು.